ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ವ್ಲಾಗಿನ್ ಕನ್ನಡ. ಸೊ ಬೆಳಗ್ಗೆನೇ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಮಕ್ಕಳಿಗೆ ಇನ್ನು ಒಂದೇ ವೀಕ್ ಇರೋದು, ಸ್ಕೂಲ್ ಸ್ಟಾರ್ಟ್ ಆಗಿ ಹಾಗೆ ಮಕ್ಕಳೇನು ರಜನ ಎಂಜಾಯ್ ಮಾಡಿಕೊಂಡು ಖುಷಿಲಿ ರಜನ ಕಳೆದ್ರು. ಹಾಗೆ ತಾಯಂದಿರಿಗೆ ಹಾಗಿರೋಕ್ಕಾಗಲ್ಲ. ಸೊ ಸ್ಕೂಲ್ ರಜೆ ಇರಲಿ, ರಜಾ ಇಲ್ದೇ ಇದ್ರೂ ಅವ್ರಿಗೆ ಟಿಫನ್ ಮಾಡೋದು, ಅಡುಗೆ ಮನೇಲಿ ಕೆಲಸ ಹಾಗೆ ಇರುತ್ತೆ. ಎರಡೂ ರೀತಿ ಚಟ್ನಿ ಪುಡಿನ ತೋರಿಸ್ತಾ ಇದ್ದೀನಿ. ಒಂದು ಕರಿಬೇವಿನ ಸೊಪ್ಪಿಂದು, ಇನ್ನೊಂದು ಹಾಗೆ ಸಾಧಾರಣ ಚಟ್ನಿ ಪುಡಿನ ತೋರಿಸ್ತಾ ಇದ್ದೀನಿ. ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮಾಡೋಕ್ಕಾಗಿ ಒಂದು ಬೌಲ್ ಫುಲ್ಲಾಗಿ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಹಾಗೆ ಕಡಲೆಬೇಳೆ ಒಂದು 50 ಗ್ರಾಮ್ ತಗೊಂಡಿದ್ದೀನಿ, ಉದ್ದಿನ ಬೇಳೆ 50 ಗ್ರಾಮ್ ತಗೊಂಡಿದ್ದೀನಿ, ಕಡಲೆ ಬೀಜನ 50 ಗ್ರಾಮ್ ತಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಎಳ್ಳು ತಗೊಂಡಿದ್ದೀನಿ, ಹಾಗೆ 3 ಚಮಚ ಜೀರಿಗೆ ತಗೊಂಡಿದ್ದೀನಿ, ಹಾಗೆ ದೊಡ್ಡ ಗಾತ್ರದ 3 ಬೆಳ್ಳುಳ್ಳಿನ ತಗೊಂಡಿದ್ದೀನಿ, ಜೊತೆಗೆ ಒಣಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಒಂದು 5 ರಿಂದ 6 ಖಾರ ಜಾಸ್ತಿ ತಿಂತೀನಿ ಅನ್ನೋರು ಅದಕ್ಕಿಂತ ಇನ್ನೂ ಜಾಸ್ತಿನೇ ಹಾಕೊಬೋದು. ಹುಣಸೆಹಣ್ಣು ಜೊತೆಗೆ ಖಾರ ಹಾಗೆ ಕರಿಬೇವಿನ ರುಚಿ ಜೊತೆಗೆ ತುಂಬಾ ಟೇಸ್ಟ್ ಆಗಿರುತ್ತೆ ಚಟ್ನಿ. ಒಂದ್ಸಲ ಮಕ್ಕಳಿಗೆ ಮಾಡಿಕೊಡಿ. ಕರಿಬೇವಿನ ಸೊಪ್ಪನ್ನ ಸಪ್ರೇಟಾಗಿ ಎತ್ತಿಡೋದೇ ಇಲ್ಲ, ಫುಲ್ ಖಾಲಿ ಮಾಡಿಬಿಡ್ತಾರೆ. ದೋಸೆ ಜೊತೆಗೆ ಇಡ್ಲಿ ಜೊತೆಗೆ ನಂಚ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚಟ್ನಿ. ಸೊ ಮಕ್ಕಳಿಗೆ ಯಾವಾಗಲೂ ಅಷ್ಟೇ ನಮಗೆ ಕರ್ಬೇವಿನ ಸೊಪ್ಪು ಕೊಡಬೇಕಾದ್ರೆ ಎತ್ತಿಡ್ತಾರಲ್ಲ ಅನ್ನೋ ಒಂದು ಬೇಜಾರು ಅನ್ನಿಸ್ತಾ ಇರುತ್ತೆ. ಸೊ ಈ ರೀತಿ ಚಟ್ನಿ ಪುಡಿ ಮಾಡೋದ್ರಿಂದ ಆ ಬೇಜಾರೇ ಬೇಡ, ತಾಯಂದ್ರಿಗೆ ಈಸಿಯಾಗಿ ತಿಂತಾರೆ. ಅದ್ರ ಜೊತೆಗೆ ಬಿಸಿ ಅನ್ನ ಮಾಡಿಕೊಂಡು ಈ ಚಟ್ನಿ ಪುಡಿನ ಕಲಸ್ಕೊಂಡು ತಿಂತಿದ್ರೆ ಆಹಾ, ಬಾಯಲ್ಲಿ ನೀರು ಇಳಿತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್. ನಾನು ಇದನ್ನೆಲ್ಲ ಹುರಿದು ಇಟ್ಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿಲಿ ಹಾಕಿ ಪುಡಿ ಮಾಡಿ ಇಡ್ತೀನಿ. ಸೊ ಅದ್ರ ಜೊತೆಗೆ ನಾನು ಹಳ್ಳುಪ್ಪನ್ನ ಹಾಕಿ ಮಿಕ್ಸಿಲಿ ಅರಿತೀನಿ. ಅದ್ರ ಜೊತೆಗೆ ಸ್ವಲ್ಪ ಇಂಗು ಪುಡಿನೂ ಹಾಕಿದ್ದೀನಿ. ಸೊ ಇವಾಗ ನಾನು ಚಟ್ನಿ ಪುಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಡಲೆಬೇಳೆ ಉದ್ದಿನಬೇಳೆ ಸಮ ಪ್ರಮಾಣ ತಗೊಂಡಿದ್ದೀನಿ. ಒಂದು 100 ಗ್ರಾಮ್ ಇದ್ರೂ ಓಕೆ, ಇಲ್ಲ 50 ಗ್ರಾಮ್ ಆದ್ರೂ ಓಕೆ. ಸೊ ನಾವು ಡೈಲಿ ಯೂಸ್ ಮಾಡೋದ್ರಿಂದ ನಾನು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಳ್ತೀನಿ, ಕಮ್ಮಿ ಯೂಸ್ ಮಾಡೋದ್ರಿಂದ 55 ಗ್ರಾಮ್ ಆದ್ರೂ ಓಕೆ ಅಂತ ಅನ್ಸುತ್ತೆ. ಹಾಗೆ ಇದ್ರ ಜೊತೆಗೆ ಸ್ವಲ್ಪ ಒಂದು 25 ಗ್ರಾಮು ಅಕ್ಕಿನ ತಗೊಂಡಿದ್ದೀನಿ. ಸೊ ಒಣಮೆಣಸಿನ್ಕಾಯಿ, ಹಾಗೆ ಇದಕ್ಕೆ ಬೆಳ್ಳುಳ್ಳಿ ಏನು ಹಾಕೋದು ಬೇಡ, ಬೆಳ್ಳುಳ್ಳಿ ಚಟ್ನಿ ಪುಡಿ ಸಪ್ರೇಟಾಗಿ ಮಾಡಿ ತೋರಿಸ್ತೀನಿ ಇನ್ನೊಂದು ರೆಸಿಪಿಲಿ. ತುಂಬಾ ಟೇಸ್ಟಾಗಿರುತ್ತೆ. ಸ್ವಲ್ಪ ಆಯಿಲ್ ಬಿಟ್ಟು ಹುರ್ಕೊಂಡು ಪುಡಿ ಮಾಡಿದ್ರೇ ಸಾಕು, ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ನಾನು ಇದನ್ನೆಲ್ಲ ಪುಡಿ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ತೀನಿ. ನನಗೆ ಬೇಗನೆ ಕಲಿಯಾಗುತ್ತೆ. ಮುಂಚೆನೇ ಹೇಳಿದ್ನಲ್ಲ, ನಮ್ಮ ಮನೇಲಿ ಜಾಸ್ತಿ ಚಟ್ನಿ ಪುಡಿ ತಿನ್ನೋದು ಜಾಸ್ತಿ ಮಕ್ಕಳು ಅಂತ. ಅದ್ರ ಜೊತೆಗೆ ಕಪ್ಪು ಎಳ್ಳು ಕೂಡ ನಾನು ಯೂಸ್ ಮಾಡಿದ್ದೀನಿ. ಹಾಗೆ ಇದಕ್ಕೆ ಬಿಳಿ ಎಳ್ಳು ಕೂಡ ಯೂಸ್ ಮಾಡ್ಬೋದು. ನನ್ನ ಹತ್ರ ಕಪ್ಪು ಎಳ್ಳು ಇತ್ತು ಅಂತ ನಾನು ಕಪ್ಪು ಎಣ್ಣೆ ಹಾಕಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಸಮ ಪ್ರಮಾಣದಲ್ಲಿ ಹುರಿದು ಎಣ್ಣೆ ಹಾಕಿನೂ ಉರಿಬೋದು, ಇಲ್ಲ ಅಂದರೆ ಎಣ್ಣೆ ಇಲ್ಲದೇನೂ ಡ್ರೈ ಆಗಿ ಹುರ್ಕೊಂಡು ಮಾಡ್ಬೋದು. ಸೊ ಸ್ವಲ್ಪ ಸ್ಟಾರ್ಟಿಂಗ್ ಮಾತ್ರ ನಾನು ಎಣ್ಣೆ ಹಾಕಿ ಹುರಿದಿದ್ದೀನಿ. ಇದರಲ್ಲಿ ಪುಟ್ಟೊಳ್ಳಿ ಎಣ್ಣೆನ ಹಾಕಿ ಹುರಿದಿರೋ ಅಂಥದ್ದು. ಸೊ ಜಾಸ್ತಿ ನಾವು ಪುಟ್ಟೊಳ್ಳಿ ಎಣ್ಣೆನೂ ಯೂಸ್ ಮಾಡ್ತೀವಿ, ಹಾಗೆ ಕಡಲೆಕಾಯಿ ಎಣ್ಣೆನೂ ಯೂಸ್ ಮಾಡ್ತೀವಿ. ಸೊ ಹಾಗಾಗಿ ಪುಟ್ಟೊಳ್ಳಿ ಎಣ್ಣೆ ಹಾಕಿ ಜಾಸ್ತಿ ಹುರಿದಿರೋ ಅಂಥದ್ದು. ಹಾಗೆ ತಣ್ಣಗಾದ್ಮೇಲೆ ಹುರಿದ್ರೇ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ. ಸೊ ಬಿಸಿಲಿ ಉರಿಬೇಕಾದ್ರೆ ಹಾಗೆ ಜಾರಲ್ಲೇ ಅಂಟ್ಕೊಳ್ಳಂಗಾಗುತ್ತೆ. ಹಾಗಾಗಿ ಬಿಸಿ ಆರಿದ ಮೇಲೆ ಹುರಿದ್ರೆ ಡ್ರೈ ಆಗಿ ಪೌಡರ್ ಆಗಿ ಚೆನ್ನಾಗಿರುತ್ತೆ. ಈ ರೀತಿ ಚಟ್ನಿ ಪುಡಿ ಮಾಡಿ ಇಟ್ಕೊಳ್ಳೋದ್ರಿಂದ ಒಂದು 15 ಡೇಸ್ವರೆಗೂ ಕೆಡದೇನೆ ಚೆನ್ನಾಗಿರುತ್ತೆ. ಸೊ ಹೊರಗಡೆ ಇಟ್ಟಿದ್ರೂ ಕೆಡೋಲ್ಲ, ಫ್ರಿಜ್ಜಿಗಾದರೂ ಇಡ್ಬೋದು. ಹಾಗೆ ಚಟ್ನಿ ಪುಡಿ ಮಾಡಬೇಕಾದ್ರೆ ಕಡಲೆಬೇಳೆ ಆಗಿರ್ಬೋದು, ಉದ್ದಿನ ಬೇಳೆ ಆಗಿರ್ಬೋದು, ಒತ್ಸೋಕ್ಕೆ ಹೋಗಬೇಡಿ. ಸೊ ಟೇಸ್ಟ್ ಚೆನ್ನಾಗಿರಲ್ಲ. ಒತ್ಸಿದ್ರೆ ಒಂದು ಸಮ ಪ್ರಮಾಣದಲ್ಲಿ ಉರಿಬೇಕಾಗುತ್ತೆ. ಯಾವುದೇ ಒಂದು ಸಾಮಗ್ರಿಗಳಾಗಿರ್ಬೋದು ಒತ್ಸಿದ್ರೆ ಅದರ ಟೇಸ್ಟೇ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಒಂದೇ ಸಮ ಪ್ರಮಾಣದಲ್ಲಿ ಉರಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ ಚಟ್ನಿ ಪುಡಿ ನೋಡ್ತಾ ಇರ್ಬೋದು, ಫುಲ್ ಡ್ರೈ ಆಗಿ ಮಾಡಿದ್ದೀನಿ. ತುಂಬಾ ಟೇಸ್ಟ್ ಆಗಿರುತ್ತೆ. ನಾನು ಖಾರ ಜಾಸ್ತಿ ಹಾಕಕ್ಕೆ ಹೋಗಿಲ್ಲ, ಸ್ವಲ್ಪ ಖಾರ ಕಮ್ಮಿನೇ ನಾವು ತಿನ್ನೋದು. ಹಾಗಾಗಿ ನಾನು ಮೆಣಸಿನ್ಕಾಯಿನ ಒಂದು 5-6 ಹಾಕಿದ್ದೀನಿ ಚಟ್ನಿ ಪುಡಿ. ನಾನಿಲ್ಲಿ ಸಿಲ್ವರ್ ಪಾತ್ರೆನ ಯಾವ ರೀತಿ ವಾಶ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನು ಈ ಪಾತ್ರೆಗಳನ್ನ ವಾಶ್ ಮಾಡೋಕ್ಕಾಗಿ ಸಬೀನಾ ಪೌಡ್ರ ಯೂಸ್ ಮಾಡ್ತೀನಿ. ಸೊ ಇದ್ರ ಜೊತೆಗೆ ಯಾವುದೇ ರೀತಿ ಪೌಡ್ರ್ ಆಗಲಿ ಲಿಕ್ವಿಡೇ ಆಗಲಿ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಲ್ಲ, ಬರೀ ಸಬೀನಾ ಪೌಡ್ರ್ ಮಾತ್ರ ಯೂಸ್ ಮಾಡಿ. ಸೊ ಸ್ಕ್ರಬ್ಬಲ್ಲೂ ಕೂಡ ನಾನು ಉಜ್ಜಲ್ಲ, ಯಾಕಂದರೆ ದೇವ್ರ ಪಾತ್ರೆಗಳನ್ನ ಸ್ಕ್ರಬ್ ಹಾಕಿ ವಾಶ್ ಮಾಡೋ ಅಂಥದ್ದು ನನಗೆ ಅಷ್ಟು ಇಷ್ಟ ಆಗಲ್ಲ, ಕೈಯಲ್ಲೇ ವಾಶ್ ಮಾಡ್ತೀನಿ. ಸೊ ಇದರಿಂದ ತುಂಬ ಒಂದು ವಾರದವರೆಗೂ ಕಪ್ಪಾಗ್ದಂಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲ ಅಂತಂದರೆ ತುಂಬ ಡಿಸೈನ್ ಆಗಿತ್ತು ದೀಪಗಳಾಗಿರ್ಬೋದು, ಕೆಲವೊಂದು ನನ್ನ ಹತ್ರ ಇರೋ ಕಳಸದ ಚೆಂಬಾಗಿರ್ಬೋದು, ದೀಪಗಳಾಗಿರ್ಬೋದು, ಸ್ವಲ್ಪ ಈ ಕಾಮಾಕ್ಷಿ ದೀಪ ಎಲ್ಲ ಡಿಸೈನ್ ಇರುತ್ತೆ, ಅಮ್ಮನವರ ಡಿಸೈನ್ ಎಲ್ಲ ಇರುತ್ತಲ್ಲ. ಸೊ ಅದಕ್ಕೆ ನಾನು ಸಪ್ರೇಟ್ ಒಂದು ಟೂತ್ ಬ್ರಷ್ನ ಹೊಸ್ದಾಗಿ ತಗೊಂಡಿರೋ ಅಂಥ ಟೂತ್ ಬ್ರಷ್ನ ಯೂಸ್ ಮಾಡ್ತೀನಿ. ಸೊ ನಾವು ಯೂಸ್ ಮಾಡಿರೋ ಅಂಥ ಟೂತ್ ಬ್ರಷ್ ಅಲ್ಲ, ದೇವ್ರ ಪಾತ್ರೆ ತೊಳೆಯೋಕ್ಕೆ ಅಂತಲೇ ಒಂದು ಹೊಸ್ದಾಗಿ ಟೂತ್ ಬ್ರಷ್ನ ಯೂಸ್ ಮಾಡ್ತಿರ್ತೀನಿ. ಸೊ ಅದರಿಂದ ನಾನು ನೀಟಾಗಿ ವಾಶ್ ಮಾಡಿದ್ರೆ ಅದರಲ್ಲಿರೋ ಅಂಥ ಡಿಸೈನ್ ಒಳಗಡೆ ಇರುವಂಥ ಕಪ್ಪು ಕಲೆಗಳೆಲ್ಲ ಏನಿರುತ್ತೆ, ಸೊ ಅದೆಲ್ಲ ನೀಟಾಗಿ ವಾಶ್ ಆಗುತ್ತೆ. ಇಷ್ಟು ಈಸಿಯಾಗಿ ವಾಶ್ ಮಾಡ್ಬೋದು. ಅದಾದಮೇಲೆ ನೀಟಾಗಿ ಒಂದು ಡ್ರೈ ಬಟ್ಟೆನ ತಗೊಂಡು ಒರೆಸಿ ಎತ್ತಿಡ್ತೀನಿ. ನಮಗೆ ಮನೆ ದೇವ್ರ ವಾರ ಶುಕ್ರವಾರ ಪೂಜೆ ಇರೋದು. ಸೊ ಗುರುವಾರನೇ ದೇವ್ರ ಪಾತ್ರೆ ಎಲ್ಲ ವಾಶ್ ಮಾಡಿ ಎತ್ತಿಡ್ತೀನಿ. ಮತ್ತು ಮುಂದಿನ ಗುರುವಾರ ವಾಶ್ ಮಾಡೋ ಅಷ್ಟರವರೆಗೂ ತುಂಬಾ ಚೆನ್ನಾಗಿರುತ್ತೆ. ಪಾತ್ರೆಗಳು ಯಾವುದೇ ರೀತಿ ಆಗಿರಲ್ಲ. ಸೊ ಯಾವುದೇ ಅಂದರೆ ಹಿತ್ತಾಳೆ ಪಾತ್ರೆಗಳು
ಪಾತ್ರೆಗಳಾಗಿರ್ಬೋದು, ಬೆಳ್ಳಿ ಪಾತ್ರೆಗಳಾಗಿರ್ಬೋದು, ಸೊ ತೊಳೆದ ತಕ್ಷಣ ಒಂದು ಡ್ರೈ ಬಟ್ಟೆಲಿ ಒರೆಸಿ ಇಟ್ಟಿದ್ರೆ ಮುಂದಿನ ವಾರದವರೆಗೂ ಕಪ್ಪಾಗ್ದೇ ಚೆನ್ನಾಗಿ ಒಳಿತಾ ಇರುತ್ತೆ. ಸೊ ನಾನು ಈ ರೀತಿ ಟ್ರಿಕ್ನ ಯೂಸ್ ಮಾಡ್ತೀನಿ. ಇಲ್ಲಿ 2 ದಿನಕ್ಕೆ ಒಂದು ಸಲ ನಾನು ಹುರುಳಿನ ಅಲಂಕಾರ ಮಾಡ್ತಾ ಇರ್ತೀನಿ. ನಮ್ಮ ಮನೇಲೆ ಬಿಡುವಂಥ ಹೂಗಳಿಂದ ಹುರುಳಿ ಅಲಂಕಾರನ ಮಾಡ್ತೀನಿ. ಸೊ ಹುರುಳಿ ಅಲಂಕಾರ ಮಾಡಬೇಕಾದ್ರೆ ನೀರೊಳಗೆ ಪಚ್ಚೆ ಕರ್ಪೂರ ಮತ್ತು ಜವಾದಿ ಪೌಡ್ರನ್ನ ಹಾಕ್ತೀನಿ. ಒಳ್ಳೆ ಸ್ಮೆಲ್ ಇರುತ್ತೆ, ಪಾಸಿಟಿವ್ ಎನರ್ಜಿ ಸಿಕ್ತಂಗೆ ಆಗ್ತಾ ಇರುತ್ತೆ ಆ ಸ್ಮೆಲ್ಲಿಗೆ. ಮನೇಲೆಲ್ಲ ಒಂಥರ ದೇವಸ್ಥಾನದೊಳಗಡೆ ಹೋದಾಗ ಯಾವ ರೀತಿ ಗುಡ್ ಸ್ಮೆಲ್ ಬರುತ್ತೆ ಆ ರೀತಿ ಇರುತ್ತೆ. ಮನೆಯೊಳಗೆಲ್ಲ ಒಂಥರ ತುಂಬ ಚೆನ್ನಾಗಿ ಅನಿಸ್ತಾ ಇರುತ್ತೆ, ನಮಗೂ ಮೈಂಡ್ ಫ್ರೆಶ್ ಅಂತ ಅನಿಸ್ತಾ ಇರುತ್ತೆ. ಹಾಗೆ ನಾನಿಲ್ಲಿ ಪಚ್ಚೆ ಕರ್ಪೂರ ಹಾಕೋದನ್ನ ತೋರಿಸಿಲ್ಲ, ಸೊ ಅದು ಖಾಲಿ ಆಗಿತ್ತು, ಹಾಗಾಗಿ ಬರೀ ಜವಾದಿ ಪೌಡ್ರ್ ಮಾತ್ರ ತೋರಿಸಿದ್ದೀನಿ. ಹಾಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.